ನಮಸ್ಕಾರ ವೀಕ್ಷಕರೇ, ನಾವು ಇಬ್ಬು ಪಾಟೀಲ್. ವೀಕ್ಷಕರೇ ನೋಡ್ಬೋದು, ಇವತ್ತು ಸೆನ್ಸೆಕ್ಸ್ 0.39% ಇರೈತಿ, ನಿಫ್ಟಿ ನೋಡ್ಬೋದು 0.45% ಇರೈತಿ, ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 0.43% ಇರೈತಿ. ಮೂರು ಇಂಡೆಕ್ಸ್ ವೀಕ್ಷಕರು ಇವತ್ತು ಗ್ರೀನ್ ಇದಾವೆ, ಬಟ್ ಭಾಳ ಹೆಚ್ಚು ಏರಿಲ್ಲ. ಅದೇ ಥರ ಈಗೇನು ಒಂದೆರಡು ವಾರ ಆತು ನಡೆದೈತಿ, ಒಂದು ಝೋನ್ನಾಗ ಸಿಕ್ಕೊಂಡಿತ್ತಂತ ನಾವು ಅನ್ಬೋದು ನಮ್ಮ ಮಾರ್ಕೆಟ್. ಬಟ್ ಓವರ್ ಆಲ್ ನಿಫ್ಟಿ ನೋಡ್ರಿ 25,000 ಲೆವೆಲ್ ಮ್ಯಾಗನೇ ಐತಿ. ಮತ್ತು ವೀಕ್ಷಕರೇ ಸೆನ್ಸೆಕ್ಸ್ ನೋಡ್ಬೋದು 82,500 ಮ್ಯಾಗನೇ ಐತಿ, ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 57,000 ಮ್ಯಾಗನೇ ಐತಿ. ಇದಕ್ಕೆ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ನೋಡ್ರಿ, ಮಾರ್ಕೆಟ್ ಇವತ್ತು ಏರಾಕ್ ಮೇನ್ ರೀಸನ್ ಏನಂತಂದ್ರೆ ನಿನ್ನೆ ವಿಡಿಯೋನಾಗ ಹೇಳಿದ್ನಿ, ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ಬಂದಿತ್ತ. ಏನು ಅನುಮಾನ ಇತ್ತು, RBIದ 2.50% ಬರ್ಬೋದಂತ ಅನುಮಾನ ಇತ್ತು Q1 FY26 Q1 ಇನ್ಫ್ಲೇಷನ್. ಬಟ್ ಆ್ಯಕ್ಚುಯಲ್ ಬಂತು ಎಷ್ಟಂತಂದ್ರೆ 2.10 ಬಂತ. ಅನುಮಾನಕ್ಕಿಂತನೂ ಕಡಿಮೆ ಇನ್ಫ್ಲೇಷನ್ ಬಂದಿದ್ದ ಕಾರಣ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ. ಆದ ಕಾರಣ ನಮ್ಮ ಮಾರ್ಕೆಟ್ ಮೂರು ಇಂಡೆಕ್ಸ್ ಇವತ್ತು ಪಾಸಿಟಿವ್ ಇದಾವೆ ಅಂತ ನಾವು ಅನ್ಬೋದು. ಅಂದ್ರೂ ವೀಕ್ಷಕರೇ ಭಾಳ ಪಾಸಿಟಿವ್ ಇರಬೇಕಾಯ್ತಾ, ಆದ್ರೂ ಸ್ವಲ್ಪ ಕಡಿಮೆ ಐತಿ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ HCL ಟೆಕ್ನಾಲಜಿ ಏನು ಕಂಪ್ನಿ ಐತೆ, ಹತ್ರದ FY26 Q1 ರಿಸಲ್ಟ್ ಬಂತ. ಆ ರಿಸಲ್ಟ್ ಅಷ್ಟು ಚಲೋ ಬರಲಿಲ್ಲ, ಅದ ಕಾರಣ ಸ್ಟಾಕ್ ಭಾಳ ಬಿತ್ತ. ಅದ ಒಂದು ಕಾರಣದಿಂದ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಇವತ್ತು ಭಾಳ ಇರಿಲ್ಲ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತೊಂದು ಏನಂತಂದ್ರೆ ಇದೇನು Q1 ನಡೆದೈತಿ ಫೈನಾನ್ಷಿಯಲ್ ಇಯರ್ 26 ಈ Q1 ಭಾಳ ಕಂಪ್ನಿದು ಅರ್ನಿಂಗ್ಸ್ ಅಷ್ಟು ಚಲೋ ಬರವಲ್ಲು. ನಾನು ವೀಕ್ಷಕರೇ ಮತ್ತು ನಾವು ಸಿಕ್ಕೊಂದೇವಂತ ನಾವು ಅನ್ಬೋದಾ. ಈ Q2 Q3 ಚಲೋ ಬರ್ಬೋದು ಅಂತ ಅನ್ನತ್ತಾರ ಫೈನಾನ್ಷಿಯಲ್ ಇಯರ್ 26 ಬಟ್ Q1 ಅಷ್ಟು ಚಲೋ ಕಂಪ್ನಿದು ಅರ್ನಿಂಗ್ಸ್ ಬರೋಲ್ಲ. ಎಕ್ಸಾಂಪಲ್ ಡಿಮಾರ್ಟ್ ತೊಗೋಬೋದಾ, TCS ತೊಗೋಬೋದಾ, ಹಲವಾರು ಕಂಪ್ನಿದು ಮತ್ತು ಅರ್ನಿಂಗ್ಸ್ ಮೊದಲಿನ ಗತ್ಲೆ ನಾವು ವೀಕ್ಷಕರೇ ಬರತ್ತಾವ. ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ನೋಡ್ಬೋದು ನಾವು HCL ಟೆಕ್ದ ನಾವು ಈಗ Q1 ರಿಸಲ್ಟ್ ನೋಡ್ರೆ ಪ್ಯಾಟ್ನಾಗ ನೋಡ್ಬೋದು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ವೀಕ್ಷಕರೇ 10% ಡಿಕ್ಲೈನ್ ಕಾಣೈತಿ. ರೆವೆನ್ಯೂ 8% ಏರೈತಿ, ಬಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿಕ್ಲೈನ್ ಕಾಣೈತಿ. ಅದ ಕಾರಣ ಸ್ಟಾಕ್ ನೋಡ್ಬೋದು ಇವತ್ತು 3.26% ಬಿದ್ದೈತಿ. ಅದ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ಇವತ್ತು ಸ್ವಲ್ಪ ಕಾಣೈತಿ, ಅಂದ್ರೂ ಹಸಿರೈತಿ. ಬಟ್ ಇದೇನ್ರಿ ಇದು ಪಾಸಿಟಿವ್ ಇರ್ತಿದ್ರೆ ಇದು ಇನ್ನೂ ಭಾಳ ಏರಿರ್ತಿತ್ತು. ಇದು ನಿಮ್ದು ತಲೆಯಾಗಿರಲಿ. ಬರೀ ಈಗ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗಳನ್ನು ನೋಡ್ಬೋದು. ಇವತ್ತು 1968 ಸ್ಟಾಕ್ಗಳು ಏರಾತಿದ್ದು, 961 ಸ್ಟಾಕ್ಗಳು ಬೀಳಾತಿದ್ದು. ವೀಕ್ಷಕರು ಇವತ್ತು ಇರೋ ಸ್ಟಾಕ್ಗಳ ಸಂಖ್ಯೆನೇ ಭಾಳ ಹೆಚ್ಚಿತ್ತು. ಆದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಗ್ರೀನ್ನಾಗನೇ ಇರೋ ಸಂಭಾವನೆ ಹೆಚ್ಚೈತಿ. ನಿಫ್ಟಿ ನೋಡ್ಬೋದು, ನೆಕ್ಸ್ಟ್ 50 ನೋಡ್ಬೋದು, ಬ್ಯಾಂಕ್ ನಿಫ್ಟಿ ನೋಡ್ಬೋದು, ಎಲ್ಲ ಸೆಕ್ಟರ್ ಆಲ್ಮೋಸ್ಟ್ ಗ್ರೀನೇ ಇದಾವೆ ವೀಕ್ಷಕರೇ. ಇಂಡಿಯಾ ವಿಕ್ಸನು 4%ಗಿಂತ ಕೆಳಗಿತ್ತು, ಇದು ಪಾಸಿಟಿವ್ ಅನ್ಬೋದು. ಮತ್ತು ಉಳಿದಿದ್ದು ಎಲ್ಲ ಸೆಕ್ಟರ್ಗಳು ನೋಡ್ಬೋದು, ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲ ವೀಕ್ಷಕರು ಆಲ್ಮೋಸ್ಟ್ ಇರ್ಯಾವ. ವೀಕ್ಷಕರಿಗೆ ನೋಡ್ಬೋದು, ಈಗ ನಾವು ಸೆಕ್ಟರ್ ವೈಸ್ ನೋಡ್ರೆ ನಿಫ್ಟಿ ಆಟೋ ಸೆಕ್ಟರ್ 1.5% ಇರೈತಿ, ಫೈನಾನ್ಷಿಯಲ್ ಸರ್ವಿಸಸ್ 0.48% ಇರೈತಿ, FMCGನೂ ಪಾಸಿಟಿವ್ ಇತ್ತು. IT ನೋಡ್ಬೋದು, IT ಹಂಗೆ ನೋಡ್ರೆ ಪಾಸಿಟಿವ್ನ ಐತಿ, ಬಟ್ ಇನ್ನೂ ಪಾಸಿಟಿವ್ ಇರ್ಬೋದಾಗಿತ್ತು. ಬಟ್ HCL ಟೆಕ್ದ ರಿಸಲ್ಟ್ ಹೇಳಿದ್ನ ಅನುಮಾನಕ್ಕಿಂತ ಭಾಳ ಕೆಟ್ಟು ಬಂದಿದ್ದ ಕಾರಣ ವೀಕ್ಷಕರು ಈ ಥರ ಆಗೈತಿ. ಮತ್ತು ಓವರ್ ಆಲೂ ನೋಡ್ಬೋದು ವೀಕ್ಷಕರು ಎಲ್ಲ ಸೆಕ್ಟರ್ಗಳು ಪಾಸಿಟಿವ್ನ ಇದಾವೆ. ನೋಡ್ರಿ, ಮೇನ್ ಏನಂತಂದ್ರೆ ಯುರೋಪ್ US ಇದು ಮೇನ್ ಬಿಸ್ನೆಸ್ ನಮ್ಮ ITಗೆ. ಅಲ್ಲೇ ಇನ್ನೂ ಪರಿಸ್ಥಿತಿ ಸರಿ ಇಲ್ಲ, ಅಲ್ಲೇ ಗುದ್ದಾಡತ್ತಾರ. ಅದ ಕಾರಣ ಈ ಥರ ನಮ್ಮ ಕಂಪ್ನಿಗಳದ ಪರಿಸ್ಥಿತಿ ಆಗೈತಿ. ಬಟ್ ಒಂದು ಸಲ ಏನ್ರಿ ಅಲ್ಲಿ ಎಲ್ಲ ಸಾಲ್ವ್ ಆಗಿ ಒಂದು ಚಲೋ ನಡೀತಂತಂದ್ರೆ ಈ ಕಂಪ್ನಿಗಳ ಭಾಳ ಇರೋ ಸಂಭಾವನೆಗಳು ಇರ್ತಾವೆ. ಅದ ಕಾರಣ ಚಲೋ ಕಂಪ್ನಿಗಳು, ಚಲೋ IT ಕಂಪ್ನಿಗಳು ಇದ ಒಂದು ಕಾರಣದಿಂದ ಏನ್ರಿ ನಮಗೆ ಭಾಳ ಡೌನಾಗಿ ಸಿಕ್ಕು ಅಂತಂದ್ರೆ ಅದನ್ನು ಬಾಯಿಂಗ್ ಅಪರ್ಚುನಿಟಿ ಆಗಿನ ತೊಗೋಬೇಕು. ಯಾಕಂತಂದ್ರೆ ಯಾವಾಗೂ ಯಾವುದೂ ದೇಶನಾಗ ಅದೇ ಥರ ಪರಿಸ್ಥಿತಿ ಇರೋಂಗಿಲ್ಲ. ಈಗ ಯುರೋಪ ಮತ್ತು US ಕೆಟ್ಟ ಪರಿಸ್ಥಿತಿ ನಡೆದೈತಿ. ಈಗ ಎಕನಾಮಿ ಅಷ್ಟು ಚಲೋ ಗ್ರೋ ಆಗತ್ತ. ಅದ್ರ ಹಿಂದೂ ಮೇನ್ ರೀಸನ್ ಐತ್ರಿ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಆಲ್ರೆಡಿ ಭಾಳ ಬೆಳೆಯೋಣ ವೀಕ್ಷಕರೇ, ಮತ್ತು ಬೆಳೆಸೋದು ಭಾಳ ಕಠಿಣ ಆಗ್ತೈತಿ. ನಾನು ಭಾಳ ಬೆಳೆದಿದ್ದರಿಂದ ಈ ಥರ ಗುದ್ದಾಡತ್ತಾರ, ಟೆರಿಫ್ ಇದು ಅಂತ. ಅದರ ಸಂಬಂಧನ ವೀಕ್ಷಕರೇ ನಮ್ಮ IT ಕಂಪ್ನಿಗಳ ಪರಿಸ್ಥಿತಿ ಇದಾಗ್ಯಾವ. ಬಟ್ ಇದು ಒಂದು ಕಾರಣದಿಂದ ಏನ್ರಿ ನಮಗೆ ಚಲೋ IT ಕಂಪ್ನಿಗಳು ಸ್ವಸ್ತನಾಗ ರೀಸನೇಬಲ್ ವ್ಯಾಲ್ಯೂಯೇಷನ್ನ ಸಿಕ್ಕರೆ ಬಾಯಿಂಗ್ ಅಪರ್ಚುನಿಟಿ ಆಗಿನ ತೊಗೋಬೇಕಾ. ಅದು ಬಿಟ್ಟು ಏನ್ರಿ ನೀವು ಈಗ ಈ ಪರಿಸ್ಥಿತಿ ಈ ಥರ ಆಗತ್ತೈತಂತ ಸೆಲ್ ಮಾಡ್ರೆ ಮೂರ್ಖರಾಗ್ತೀರಿ. ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡೋಕೆ ಆಗಂಗಿಲ್ಲ. ನಾನು ಯಾರು ಶಾನ್ಯ ವ್ಯಕ್ತಿ ಇರ್ತಾನೆ ಸ್ಟಾಕ್ ಮಾರ್ಕೆಟ್ನಾಗ ಇಂಥ ಸಮಯವನ್ನು ನೋಡಿ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಇದು ನಿಮ್ದು ತಲೆಯಾಗ ಇಡ್ಕೋರಿ ವೀಕ್ಷಕರೇ. ಓವರ್ ಆಲ್ ಇದೈತಾ ಮೇನ್ ಏನಂತಂದರೆ HCL ಟೆಕ್ದ ಗೈಡೆನ್ಸನ್ನು ಕಂಪ್ನಿದ ಏನು ಪ್ರಮೋಟರ್ಸ್ ಇದ್ದಾರೆ, ಕಂಪ್ನಿದೇನು ಮ್ಯಾನೇಜ್ಮೆಂಟ್ ಐತಿ ಅದು ಅಷ್ಟು ಚಲೋನು ಕೊಟ್ಟಿರ್ಕಲೈತೆ. ಅದ್ರದ್ದು ಪರಿಣಾಮ ಇವತ್ತು ಸ್ಟಾಕ್ನಾಗ ಕಾಣೈತಂತ ನಾವು ಅನ್ಬೋದು.
ಓವರಾಲ್ ಇದೇ ಐತ್ರಿ ಎಫ್ ಐಸ್ ಸೆಲ್ಲಿಂಗು ಮಸ್ಟ್ ಸ್ಟಾರ್ಟ್ ಆಗತೈತಿ. ಇದೆಲ್ಲ ನೋಡ್ರೆ 2024 ನವೆಂಬರ್ನಾಗ ಅದು ಹೆಂಗೆ ನಡೆದೈತಿ ಮತ್ತು ಮಾರ್ಕೆಟ್ ಇದೇ ಥರ ಆಗ್ಬೋದು ಅಂತ ನನಗೆ ಅನ್ಸತೈತಿ. ಅರ್ನಿಂಗ್ಸನ್ನು ಕಂಪ್ನಿಗಳದು ಚಲೋ ಬರುವಲ್ಲು, ಎಫ್ ಐಸನ್ನು ಸೆಲ್ಲಿಂಗ್ ನಡೆದೈತಿ. ಬಟ್ ಮೇನ್ ಏನಂತಂದ್ರೆ ಪಾಸಿಟಿವ್ 3 ಇಂಡೆಕ್ಸ್ಗಳು ಚಲೋ ಲೆವೆಲನ್ನು ಹೋಲ್ಡ್ ಮಾಡ್ಯಾವ್ರಿ. ಇದಕ್ಕೆ ಪಾಸಿಟಿವ್ ಅಂತ ನಾವು ತಿಳ್ಕೊಬೋದು. ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸೋದು ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.